ನಮಸ್ಕಾರ ಸ್ನೇಹಿತರೆ, ಎಲ್ಲ SRTV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಿಮ್ಮ ಮನೆಯಲ್ಲೇನಾದರೂ ಈ ಗಿಡ ಬೆಳೆಸಿದ್ರೆ ಅಂತೂ ನಿಂತು ಹೋದ ಸಂಪಾದನೆ ಮತ್ತೆ ಶುರುವಾಗುತ್ತೆ. ಕೆಲವರು ಎಷ್ಟು ಹಣ ಸಂಪಾದನೆ ಮಾಡ್ತಾರೆ, ಪ್ರತಿದಿನ ಆದಾಯ ಮನೆಗೆ ತರ್ತಾ ಎಷ್ಟೋ ಸಂತೋಷವಾಗಿ ಬದುಕ್ತಾ ಇರ್ತಾರೆ. ಆದರೆ ಒಂದೇ ಸಲ ಅವರಿಗೆ ಬರೋಂಥ ಆದಾಯ ನಿಂತೋಗುತ್ತೆ. ಆ ರೀತಿ ಒಂದೇ ಸಲ ಬರೋ ಆದಾಯ ನಿಂತೋದ್ರೆ ಎಷ್ಟೋ ಕಡೆಯಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಏನು ಮಾಡೋದು ಅಂತ ದಿಕ್ಕು ತೋಚಲ್ಲ. ಅಂತ ಪರಿಸ್ಥಿತಿ ನಿಮಗೇನಾದ್ರೂ ಬಂದ್ರೆ ಚಿಂತೆ ಮಾಡಬೇಡಿ. ಈ ಗಿಡ ನಿಮ್ಮ ಮನೆಯಲ್ಲಿ ಬೆಳೆಸೋದ್ರಿಂದ ನಿಂತು ಹೋಗಿರೋಂಥ ಆದಾಯ ಮತ್ತೆ ಶುರುವಾಗುತ್ತೆ. ಕಳ್ಕೊಂಡಿರೋಂಥ ಕೆಲಸ ಮತ್ತೆ ಸಿಗುತ್ತೆ. ಆದಾಯ ಬರೋ ದಾರಿಗಳು ತೆರೆದುಕೊಳ್ಳುತ್ತೆ. ಹಾಗಾದ್ರೆ ಆ ಅದ್ಭುತವಾದ ಗಿಡ ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೆಯದೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ನಿಮಗೆ ಆದಾಯ ಮಾರ್ಗ ಮುಚ್ಚಿ ಹೋದಾಗ ಪರಿಹಾರ ಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರ ಈ ಒಂದು ಕೆಲಸ ಮಾಡಿದ್ರೆ ಮತ್ತೆ ಆದಾಯ ಮಾರ್ಗ ತೆರೆದುಕೊಳ್ಳುತ್ತೆ. ತುಂಬಾ ಜನ ಒಂದು ಕಾಲದಲ್ಲಿ ನಾವು ತುಂಬಾನೇ ಚೆನ್ನಾಗಿದ್ವಿ, ಈಗ್ಲೇ ಹೀಗೆ ಅಂತ ಹೇಳ್ತಿರ್ತಾರೆ. ಅಂತವರು ಮತ್ತೆ ಪೂರ್ವ ವೈಭವ ಬರಬೇಕು ಅಂದ್ರೆ ನಿಮ್ಮನೆಯಲ್ಲಿ ಕರಿಬೇವು ಗಿಡ ಬೆಳೆಸ್ಬೇಕು. ಈ ಗಿಡ ಬೆಳೀತಾ ಇದ್ರೆ ಕ್ರಮೇಣ ನಿಮ್ಮ ಆದಾಯ ಕೂಡ ಬೆಳೀತಾ ಇರುತ್ತೆ. ಆದ್ದರಿಂದಲೇ ಇದನ್ನ ಅದೃಷ್ಟದ ಗಿಡ ಅಂತ ಹೇಳ್ತಾರೆ. ನಮ್ಮ ಪೂರ್ವಿಕರು ಮನೆಗೊಂದು ಕರಿಬೇವು ಗಿಡ ಬೆಳೆಸ್ತಾ ಇದ್ರು. ಯಾಕಂದ್ರೆ ಯಾವ ಮನೆಯಲ್ಲಿ ಕರಿಬೇವು ಗಿಡ ಇರುತ್ತೋ ಆ ಮನೆ ಸಮೃದ್ಧಿಯಾಗಿರುತ್ತೆ, ಹಣ ಸಂಪಾದನೆ ಬೆಳೆಯುತ್ತೆ. ಆರ್ಥಿಕ ಸಮಸ್ಯೆ ಇರೋರು, ಕೆಲಸ ಕಳ್ಕೊಂಡಿರೋರು ಮನೆಯಲ್ಲಿ ಕರಿಬೇವು ಗಿಡವನ್ನ ತಪ್ಪದೆ ಬೆಳೆಸಬೇಕು. ಕರಿಬೇವು ಗಿಡ ಕೇವಲ ಅದೃಷ್ಟ ಮಾತ್ರ ಅಲ್ಲದೆ ಆರೋಗ್ಯನ ಕೂಡ ತಂದುಕೊಡುತ್ತೆ. ಕರಿಬೇವು ಗಿಡ ನಮಗೆಷ್ಟು ಮೇಲು ಮಾಡುತ್ತೆ ಅಂತ ಆಯುರ್ವೇದ ಗ್ರಂಥಗಳು ಹೇಳುತ್ತವೆ. ಕರಿಬೇವು ಮರದಿಂದ ಬೀಸುವಂತ ಗಾಳಿ ನಮಗೆಷ್ಟೋ ಆರೋಗ್ಯನ ತಂದುಕೊಡುತ್ತೆ. ಕರಿಬೇವು ವಿಷವಾಯುವನ್ನು ಶುಭ್ರಪಡಿಸಿ ಸ್ವಚ್ಛವಾದ ಗಾಳಿಯನ್ನು ನಮಗೆ ನೀಡುತ್ತೆ. ಗಾಳಿಯ ಮೂಲಕ ಬರುವಂತ ವೈರಸ್ ನಮ್ಮ ಮನೆಯೊಳಗೆ ಪ್ರವೇಶಿಸದೆ ಕರಿಬೇವು ಗಿಡ ತಡೆಯುತ್ತೆ. ಮನೆಯಲ್ಲಿ ಮಕ್ಕಳು, ವೃದ್ಧರು ಇದ್ರೆ ತಪ್ಪದೆ ಕರಿಬೇವು, ತುಳಸಿ ಹಾಗೂ ಆಲೋವೆರಾ ಗಿಡ ಬೆಳೆಸಲೇಬೇಕು. ಕರಿಬೇವು ಗಿಡದಲ್ಲಿ ಕ್ಯಾಲ್ಸಿಯಂ, ಫಾಸ್ಫರಸ್, ಫಾಲಿಕ್ ಆಮ್ಲಂ, ಐರನ್, ವಿಟಮಿನ್ ಎ, ವಿಟಮಿನ್ B12, ವಿಟಮಿನ್ ಸಿ, ನಿಯಾಸಿನ್ ಅಧಿಕವಾಗಿರುತ್ತೆ. ಇವು ನಮ್ಮ ಆರೋಗ್ಯಕ್ಕೆ, ದೇಹಕ್ಕೆ ತುಂಬಾ ಮುಖ್ಯ. ಬಲತಿರುವಂತ ಕರಿಬೇವು ಎಲೆಗಳಲ್ಲಿ ಔಷಧ ಗುಣ ಅಧಿಕವಾಗಿರುತ್ತೆ. ಎಳೆ ಕರಿಬೇವಿನಲ್ಲಿ ಸುಗಂಧಿತ ತೈಲ ಅಧಿಕವಾಗಿರುತ್ತೆ. ಕರಿಬೇವನ್ನ 5 ರೀತಿಯಲ್ಲಿ ನಾವು ಸ್ವೀಕರಿಸಿದರೆ ಆರೋಗ್ಯಕ್ಕೆ ಉತ್ತಮ ಪ್ರಯೋಜನ ಸಿಗುತ್ತೆ. ಕರಿಬೇವು ರಸ 2 ಸ್ಪೂನ್ ತಗೊಂಡು 1 ಗ್ಲಾಸ್ ಮಜ್ಜಿಗೆಯಲ್ಲಿ ಬೆರೆಸಿ ಕುಡಿಯಬಹುದು. ಅಥವಾ 4 ಸ್ಪೂನ್ ಕರಿಬೇವು ರಸವನ್ನ 1 ಗ್ಲಾಸ್ ನೀರಲ್ಲಿ ಬೆರೆಸಿ ಕುಡಿಯಬಹುದು. ಅಥವಾ 1 ಹಿಡಿ ಕರಿಬೇವನ್ನ 1 ಗ್ಲಾಸ್ ನೀರಲ್ಲಿ ಹಾಕಿ 10 ನಿಮಿಷ ಕುದಿಸಿ ಕಷಾಯದ ತರ ಕುಡಿಯಬಹುದು. ಅಥವಾ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 4 ಕರಿಬೇವು ಎಲೆಗಳನ್ನ ಕಚ್ಚಿ ತಿನ್ನಬಹುದು. ಅಥವಾ 20 ಕರಿಬೇವು ಎಲೆಗಳನ್ನ ತಗೊಂಡು 1 ಇಂಚು ಶುಂಠಿ ಹಾಗೂ ಸ್ವಲ್ಪ ನಿಂಬೆ ರಸ, ಬೇಕಾದಷ್ಟು ನೀರು ಹಾಕಿ ಮಿಕ್ಸಿಯಲ್ಲಿ ರುಬ್ಕೊಂಡು ಅದನ್ನ ಶೋಧಿಸಿ ಕುಡಿಯಬಹುದು. ಈ 5 ರೀತಿ ಕರಿಬೇವು ಸೇವಿಸಿದಾಗ ಹೆಚ್ಚಿನ ಫಲ ನಮಗೆ ಸಿಗುತ್ತೆ. ಖಾಲಿ ಹೊಟ್ಟೆಯಲ್ಲಿ ಕರಿಬೇವು ತಿಂದ್ರೆ ಅಥವಾ ಕರಿಬೇವು ಜ್ಯೂಸ್ ಕುಡಿದ್ರೆ ಇನ್ನೂ ಹೆಚ್ಚಿನ ಫಲ ಸಿಗುತ್ತೆ. ಕೆಲವರು ತುಂಬಾನೇ ಬೆವರ್ತಾ ಇರ್ತಾರೆ. ಬೆವರ್ದಾಗ ವಾಸನೆ ಕೂಡ ಜಾಸ್ತಿ ಬರುತ್ತೆ. ಅಂತವರು ಕರಿಬೇವನ್ನ ಪ್ರತಿದಿನ ತಿಂತಾ ಇದ್ರೆ ಬೆವರುವಾಗ ಬರುವಂತ ದುರ್ನಾತ ಎಲ್ಲ ಕೂಡ ಹೊರಟೋಗುತ್ತೆ. ತುಂಬಾ ಜನಕ್ಕೆ ಕಂಕುಳಲ್ಲಿ ಬೆವರು ಬಂದಾಗ ಅದು ತುಂಬಾನೇ ದುರ್ನಾತ ಬರುತ್ತೆ. ಅಂತವರು ಸ್ನಾನಕ್ಕೂ ಮುಂಚೆ ಕರಿಬೇವು ರುಬ್ಬಿ ಆ ಮಿಶ್ರಣವನ್ನ ಕಂಕುಳಿಗೆ ಹಚ್ಕೊಂಡು 5 ನಿಮಿಷ ನಂತರ ಸ್ನಾನ ಮಾಡಿದ್ರೆ ಕ್ರಮೇಣ ಕಂಕುಳಲ್ಲಿ ಬೆವರು ಬರೋದು ನಿಂತೋಗುತ್ತೆ. ಕೆಲವರಿಗೆ ಮೈಯಲ್ಲಿ ಉಷ್ಣಾಂಶತೆ ಜಾಸ್ತಿ ಇರುತ್ತೆ. ಅಂತವರು 4 ಚಮಚ ಕರಿಬೇವು ರಸವನ್ನ ಮಜ್ಜಿಗೆ ಅಥವಾ ನೀರಲ್ಲಿ ಬೆರೆಸಿ ಕುಡಿದ್ರೆ ಮೈಯಲ್ಲಿರುವಂತ ಬಿಸಿ ಅಥವಾ ಶಾಖ ಕಡಿಮೆ ಆಗುತ್ತೆ. ತುಂಬಾ ಜನ ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರೂ ಕೂಡ ಮೊಬೈಲ್ ಫೋನ್, ಕಂಪ್ಯೂಟರ್, ಟಿವಿ ಮುಂದೆನೆ ಕಾಲ ಕಳೀತಾರೆ.
ಇದರಿಂದ ಕಣ್ಣಿನ ನರಗಳು ತುಂಬಾನೇ ಡ್ಯಾಮೇಜ್ ಆಗಿರುತ್ತೆ. ಅಂತವರು 2 ಕರಿಬೇವು ಎಲೆಗಳನ್ನ ಕಣ್ಣಿನ ಮೇಲೆ ಇಟ್ಕೊಂಡು 10-15 ನಿಮಿಷ ರಿಲ್ಯಾಕ್ಸ್ ಮಾಡಿದ್ರೆ ಕಣ್ಣಿನ ನರ ಬಲಹೀನತೆ ಆಗದೆ ಇದು ತಡೆಯುತ್ತೆ. ಕಣ್ಣು ಭಾರ ಇದ್ರೂ ಕೂಡ ಕಡಿಮೆ ಆಗುತ್ತೆ. ನೋಟ ಸುಧಾರಿಸುತ್ತೆ. ಬೆಳೆಯೋ ಮಕ್ಕಳಿಗೆ ಕರಿಬೇವು ತುಂಬಾನೇ ಒಳ್ಳೆಯದು. ಇದು ಅವರ ಬೆಳವಣಿಗೆಗೆ, ಅವರ ಮೂಳೆಗಳು ಸ್ಟ್ರಾಂಗ್ ಆಗೋಕೆ ತುಂಬಾ ಸಹಾಯ ಮಾಡುತ್ತೆ. ಮಕ್ಕಳು ಕರಿಬೇವು ಊಟದಲ್ಲಿ ತಿನ್ನಲ್ಲ. ಹಾಗಾಗಿ ಚಟ್ನಿನೋ, ಪುಡಿನೋ ಅಥವಾ ಮಜ್ಜಿಗೆಯಲ್ಲೋ ಬೆರೆಸಿ ಕುಡಿಸಿದ್ರೆ ತುಂಬಾನೇ ಒಳ್ಳೆಯದು. ರಕ್ತಹೀನತೆಯಿಂದ ಬಳಲೋರು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಕರಿಬೇವು ಆಹಾರದಲ್ಲಿ ತಗೊಳ್ತಾ ಇದ್ರೆ ಕೆಂಪು ಹಾಗೂ ಬಿಳಿ ರಕ್ತ ಕಣಗಳು ಉತ್ಪತ್ತಿಯಾಗುತ್ತೆ. ಸುಸ್ತು ನಿವಾರಣೆ ಆಗುತ್ತೆ. ಬಿಳಿ ಕೂದಲು ಸಮಸ್ಯೆ ಇರೋರು 1 ಹಿಡಿ ಒಣ ಕರಿಬೇವು ಎಲೆ ಹಾಗೂ 1 ಟೇಬಲ್ ಸ್ಪೂನ್ ಮೆಂತ್ಯ ಕಾಳು ಹಾಕಿ ಪುಡಿ ಮಾಡಿ ಅದನ್ನ 1 ಕಪ್ ತೆಂಗಿನೆಣ್ಣೆಯಲ್ಲಿ ಹಾಕಿ 5 ನಿಮಿಷ ಕುದಿಸಿ ರಾತ್ರಿ ಇಡೀ ಹಾಗೆ ಬಿಟ್ಟು ಬೆಳಿಗ್ಗೆ ಶೋಧಿಸಿಟ್ಕೋಬೇಕು. ಈ ಎಣ್ಣೆಯನ್ನ ಕ್ರಮೇಣ ಕೂದಲಿಗೆ ಹಚ್ತಾ ಬಂದ್ರೆ ಬಿಳಿ ಕೂದಲು ಕೂಡ ಕಪ್ಪಾಗುತ್ತೆ. ಕೂದಲು ಕೂಡ ಸೊಂಪಾಗಿ ಬೆಳೆಯುತ್ತೆ. ಕೂದಲು ಉದುರೋದು, ಡ್ಯಾಂಡ್ರಫ್, ಡ್ರೈ ಹೇರ್ ಸಮಸ್ಯೆ ಇರೋರು ವಾರಕ್ಕೆ 1 ಸಾರಿ 1 ಕಪ್ ಕರಿಬೇವಿನ ಎಲೆಯನ್ನ ರುಬ್ಬಿ ಅದನ್ನ ಮೊಸರಲ್ಲಿ ಬೆರೆಸಿ ಪ್ಯಾಕ್ ತರ ತಲೆಗೆ ಹಚ್ಕೋಬಹುದು. ಇಲ್ಲಿ ನೀವು ಹಸಿ ಕರಿಬೇವು ಎಲೆ ಬದಲು ಒಣ ಕರಿಬೇವು ಪುಡಿ ಕೂಡ ಮಿಕ್ಸ್ ಮಾಡಿ ಪ್ಯಾಕ್ ತರ ಹಚ್ಕೋಬಹುದು. ಅರ್ಧ ಗಂಟೆ ನಂತರ ಹೇರ್ ವಾಶ್ ಮಾಡ್ಕೊಳ್ಳಿ. ಕೂದಲು ಉದುರೋದು ನಿಂತೋಗುತ್ತೆ. ಡ್ಯಾಂಡ್ರಫ್, ಡ್ರೈ ಹೇರ್ ಸಮಸ್ಯೆ ಕೂಡ ಹೊರಟೋಗುತ್ತೆ. ಇನ್ನು ಮಹಿಳೆಯರಲ್ಲಿ ವೈಟ್ ಡಿಸ್ಚಾರ್ಜ್ ಜಾಸ್ತಿ ಆಗ್ತಿದ್ರೆ ಕರಿಬೇವಿನ ಜ್ಯೂಸ್ ಅನ್ನ ಮಜ್ಜಿಗೆಯಲ್ಲಿ ಬೆರೆಸಿ ಕುಡಿದ್ರೆ ತುಂಬಾ ಒಳ್ಳೇದು. ಈ ವೈಟ್ ಡಿಸ್ಚಾರ್ಜ್ ಸಮಸ್ಯೆ ನಿಂತೋಗುತ್ತೆ. ಈ ಎಲೆಗಳನ್ನ ಪ್ರತಿದಿನ ಹಲ್ಲಲ್ಲಿ ಅಗೀತಾ ಇದ್ರೆ ಹುಲ್ಕಲ್ಲು, ಬಾಯಿ ದುರ್ನಾತ ಎಲ್ಲ ಕೂಡ ಹೊರಟೋಗುತ್ತೆ. ಹಲ್ಲು ಗಟ್ಟಿಯಾಗಿರುತ್ತೆ. ಈ ಎಲೆಗಳು ಕ್ಯಾನ್ಸರ್ ಕೂಡ ಬರದಂತೆ ತಡೆಯುತ್ತೆ ಅಂತ ಸೈನ್ಸ್ ಹೇಳುತ್ತೆ. ಹಾಗೆ ಡೈಜೆಷನ್ ಪ್ರಾಬ್ಲಮ್ ಇರೋರು ಊಟಕ್ಕೆ ಅರ್ಧ ಗಂಟೆ ಮುಂಚೆ ಈ ಕರಿಬೇವು ಎಲೆ ಜ್ಯೂಸ್ನ 4 ಚಮಚ ತಗೊಂಡು ಅದನ್ನ ಮಜ್ಜಿಗೆ ಅಥವಾ ನೀರಲ್ಲಿ ಮಿಕ್ಸ್ ಮಾಡಿ 1 ಗ್ಲಾಸ್ ಕುಡಿಬೇಕು. ಇದು ಊಟಕ್ಕೆ ಮುಂಚೆ ಆಗಿರ್ಬೋದು ಅಥವಾ ಊಟ ಆದ ಅರ್ಧ ಗಂಟೆ ನಂತರ ಈ ರೀತಿ ಕುಡಿಬಹುದು. ಈ ರೀತಿ ಮಾಡಿದ್ರೆ ನಿಮಗೆ ಡೈಜೆಷನ್ ಪ್ರಾಬ್ಲಮ್ ಬರಲ್ಲ. ಇನ್ನು ಹೃದಯ ಬಡಿತ ಒಂದೇ ಸಮನಾಗಿ ಇರೋ ತರ ಕೂಡ ಈ ಎಲೆ ಕಾಪಾಡುತ್ತೆ. ಬುದ್ಧಿಶಕ್ತಿ ಹೆಚ್ಚಿಗೆ ಮಾಡುತ್ತೆ. ಸ್ಮೋಕ್ ಮಾಡಿ ಲಂಗ್ಸ್ ಹಾಳಾಗಿರೋರು ಅಥವಾ ಹೊರಗೆ ಕಲುಷಿತ ಗಾಳಿ ತಗೊಂಡು ಶ್ವಾಸಕೋಶ ಹಾಳಾಗಿದ್ರೆ ಕೂಡ ಈ ಎಲೆ ಅದನ್ನ ಕೂಡ ಸಾಲ್ವ್ ಮಾಡುತ್ತೆ. ಪ್ರತಿದಿನ 10-15 ಫ್ರೆಶ್ ಆಗಿರುವಂತ ಕರಿಬೇವು ಎಲೆ ತಿನ್ನೋದ್ರಿಂದ ನಿಮ್ಮ ದೇಹಕ್ಕೆ, ಆರೋಗ್ಯಕ್ಕೆ ಎಷ್ಟು ಒಳ್ಳೇದಾಗುತ್ತೆ ಅಂತ ಹೇಳೋಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಸ್ವಲ್ಪ ಕರಿಬೇವು ಎಲೆಗಳನ್ನ ರುಬ್ಬಿ ಚಟ್ನಿ ತರ ಮಾಡಿಟ್ಕೊಂಡು ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳಿ. ಆಗ ಪ್ರತಿದಿನ ಊಟದಲ್ಲಿ 1 ಚಮಚ ತಿಂತಾ ಬನ್ನಿ. ಇಲ್ಲಾಂದ್ರೆ ನಾನು ಇದುವರೆಗೆ ಹೇಳಿರೋ ರೀತಿ ನೀವು ಈ ಕರಿಬೇವೆಲೆನ ರುಬ್ಬಿ ಜ್ಯೂಸ್ ಮಾಡಿಟ್ಕೊಂಡು ಆ ಜ್ಯೂಸ್ ಕೂಡ 1 ವಾರದವರೆಗೆ ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡಿಟ್ಕೋಬಹುದು. ಆ ಜ್ಯೂಸನ್ನ ಕೂಡ ಮಜ್ಜಿಗೆಯಲ್ಲಿ, ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಕುಡಿಬಹುದು. ನೀವು ಯಾವ ರೀತಿ ತಗೊಳ್ತಿರೋ ಪರವಾಗಿಲ್ಲ. ಆದ್ರೆ ಪ್ರತಿದಿನ 10-15 ಕರಿಬೇವು ಎಲೆಗಳು ನಿಮ್ ಹೊಟ್ಟೆಗೆ ಹೋಗೋ ತರ ನೋಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉಪಯುಕ್ತ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.